ತುಮಕೂರಿನ ಶಿರಾದಲ್ಲಿ ಉಪಚುನಾವಣೆ ಟಿಕೆಟ್ಗಾಗಿ ಫೈಟ್ ಜೋರಾಗಿದೆ. ಸಿಎಂ ಡಿಕೆಶಿ ಆಪ್ತ ಎಂಡಿ ಸಣ್ಣ ಚಿತ್ತಯ್ಯ ಅವರಿಂದ ಈಗ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ನೀರಾವರಿ ಇಲಾಖೆಯ ನಿವೃತ್ತ ಅಧಿಕಾರಿ ಎಂಡಿ ಸಣ್ಣ ಚಿತ್ತಯ್ಯ ಹಿರಿಯೂರು ಶಿರಾ ಗಡಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಸಣ್ಣ ಚಿತ್ತಯ್ಯ ನಿವೃತ್ತಿ ಜೀವನದ ಅಭಿನಂದನಾ ಸಮಾವೇಶದ ನೆಪದಲ್ಲಿ ತನಗಿರುವಂಥ ಜನಸಂಪರ್ಕ ಎಷ್ಟು, ಜನಬಳಕೆ ಎಷ್ಟು, ಜನಗಳಿಕೆ ಎಷ್ಟು ಅಂತ ಪ್ರದರ್ಶನ ಮಾಡಿದ್ದಾರೆ. ಶಿರಾದ ಜುಂಜಪ್ಪನ ಗುಡ್ಡದಲ್ಲಿ ಬೃಹತ್ ಗೊಲ್ಲ ಸಮಾವೇಶವನ್ನು ಮಾಡಲಾಯಿತು. ಈ ಸಮಾವೇಶದಲ್ಲಿ ಹಿರಿಯೂರು ಉಪಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಸಣ್ಣ ಚಿತ್ತಯ್ಯ ಅವರು ಈ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಗೊಲ್ಲ ಸಮುದಾಯಕ್ಕೆ ಸೇರಿರುವಂಥ ಸಣ್ಣ ಚಿತ್ತಯ್ಯ ಹಿರಿಯೂರು ಕ್ಷೇತ್ರದಲ್ಲಿ ಗೊಲ್ಲ ಸಮುದಾಯವೇ ಪ್ರಾಬಲ್ಯವನ್ನು ಹೊಂದಿದೆ. ಹೀಗಾಗಿ ಈ ಬಾರಿಯ ಟಿಕೆಟ್ ಬೇಕು ಹಿರಿಯೂರಿನಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ನಮ್ಮ ಬಂಧುಗಳು ಮತ್ತು ನಮ್ಮ ಹಿತೈಷಿಗಳು ನೀವು ನಿವೃತ್ತಿಯಾಗಿದ್ದೀರಾ, ನಿಮಗೆ ಸನ್ಮಾನ ಸಮಾರಂಭ ಮಾಡಬೇಕು ಅಂತ 1.5 ತಿಂಗಳಿಂದ ಕೇಳಿದರು. ಆದರೆ ನಾನು ಅವರ ಅಭಿಮಾನಕ್ಕೆ ಹೋಗೊಟ್ಟು ನೀವೆಲ್ಲೋ ಮಾಡೋದಲ್ಲ, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟು ಈ ಪ್ರದೇಶದಲ್ಲಿ ಮಾಡಿ, ಇದರಿಂದ ಎಷ್ಟು ಸಾವಿರ ಜನ ಬರ್ತಾರೆ, ಇದರಿಂದ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ನಾನು ಥಿಂಕ್ ಮಾಡಿ ಇವತ್ತಿಲ್ಲಿ ಮಾಡಿರೋದ್ರಿಂದ ನೀವು ನೋಡಿದ್ದೀರಾ. ನಾವು ತಳ ಸಮುದಾಯದಿಂದ ಬಂದವರು, ಬುಡಕಟ್ಟು ಸಂಸ್ಕೃತಿ ಬಂದವರು, ಸಾಂಸ್ಕೃತಿಕ ವೀರರ ನೆಲೆಯಿಂದ ಬಂದವರು. ನನಗೇನಿತ್ತು, ನಾವು ಕಟ್ಟೆ ಮನೆ ಸಂಸ್ಕೃತಿನವರು, ನಮ್ಮ ಏಜ್ಡ್ ಪೀಪಲ್ಸು 70-80 ವರ್ಷದವ್ರನ್ನ ನಮ್ಮ ಮಕ್ಕಳು 20-25 ವರ್ಷದವ್ರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು. ಇಲ್ಲ, ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಬಂಧುಗಳು ಮತ್ತು ನಮ್ಮ ಹಿತೈಷಿಗಳು ನೀವು ನಿವೃತ್ತಿಯಾಗಿದ್ದೀರಾ, ನಿಮಗೆ ಸನ್ಮಾನ ಸಮಾರಂಭ ಮಾಡಬೇಕು ಅಂತ 1.5 ತಿಂಗಳಿಂದ ಕೇಳಿದರು. ಆದರೆ ನಾನು ಅವರ ಅಭಿಮಾನಕ್ಕೆ ಹೋಗೊಟ್ಟು ನೀವೆಲ್ಲೋ ಮಾಡೋದಲ್ಲ, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟು ಈ ಪ್ರದೇಶದಲ್ಲಿ ಮಾಡಿ, ಇದರಿಂದ ಎಷ್ಟು ಸಾವಿರ ಜನ ಬರ್ತಾರೆ, ಇದರಿಂದ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ನಾನು ಥಿಂಕ್ ಮಾಡಿ ಇವತ್ತಿಲ್ಲಿ ಮಾಡಿರೋದ್ರಿಂದ ನೀವು ನೋಡಿದ್ದೀರಾ. ನಾವು ತಳ ಸಮುದಾಯದಿಂದ ಬಂದವರು, ಬುಡಕಟ್ಟು ಸಂಸ್ಕೃತಿ ಬಂದವರು, ಸಾಂಸ್ಕೃತಿಕ ವೀರರ ನೆಲೆಯಿಂದ ಬಂದವರು. ನನಗೇನಿತ್ತು, ನಾವು ಕಟ್ಟೆ ಮನೆ ಸಂಸ್ಕೃತಿನವರು, ನಮ್ಮ ಏಜ್ಡ್ ಪೀಪಲ್ಸು 70-80 ವರ್ಷದವ್ರನ್ನ ನಮ್ಮ ಮಕ್ಕಳು 20-25 ವರ್ಷದವ್ರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು. ಇಲ್ಲ, ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಬಂಧುಗಳು ಮತ್ತು ನಮ್ಮ ಹಿತೈಷಿಗಳು ನೀವು ನಿವೃತ್ತಿಯಾಗಿದ್ದೀರಾ, ನಿಮಗೆ ಸನ್ಮಾನ